ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮಕ್ಕೆ ಸಂಸದೆ ಸುಮಲತಾ ಚಾಲನೆ ನೀಡಿದರು. ಇದೇ ವೇಳೆ ಆರೋಗ್ಯ ತಪಾಸಣೆ ಹಾಗೂ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ನೋಂದಣಿ ಕಾರ್ಯ ನಡೆಯಿತು. ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ನಡೆಯಿತು. ಫಲಾನುಭವಿಗಳಿಗೆ ಅಗತ್ಯ ಸಲಕರಣೆಗಳನ್ನು ವಿತರಿಸಲಾಯಿತು. ಶಸ್ತ್ರಚಿಕಿತ್ಸೆಗೆ ಬಳಿಕ ಅವರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಗ್ರಾಮೀಣ ಭಾಗದ ಪ್ರತಿಯೊಬ್ಬರಿಗೂ ತಲುಪಿಸುವ ನಿಟ್ಟಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮಹತ್ವದ್ದಾಗಿದೆ ಎಂದರು. ಬಡವರಿರಬಹುದು, ರೈತರಿರಬಹುದು, ಮಹಿಳೆಯರಿರಬಹುದು, ಮಕ್ಕಳಿರಬಹುದು, ಬುಡಕಟ್ಟು ಸಮುದಾಯದವರು ಇರಬಹುದು, ಮನೆಗಳು ಇಲ್ಲದೇನೆ ಇರೋರಿರ್ಬೋದು, ಇವರೆಲ್ಲರಿಗೂ ಅವರ ಆ ಯೋಜನೆಗಳ ಒಂದು ಬೆನಿಫಿಟ್ಸ್ ಒಂದು ತಲುಪಿಸುವ ಒಂದು ಕಾರ್ಯಕ್ರಮ ಇದು. ಬೇಗ ಅಡಿಗೆ ಮಾಡಬೇಕು ಅಂತ ದೂರದರ್ಶನದೊಂದಿಗೆ ಫಲಾನುಭವಿ ಅಮೂಲ್ಯ ಉಜ್ವಲ ಯೋಜನೆಯಿಂದ ಹಿರಿಯ ನಾಗರಿಕರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದರು. ತುಂಬಾ ಹೆಲ್ಪ್ಫುಲ್ ಆಗಿದೆ. ಮತ್ತು ಮಕ್ಕಳಿಗೂ ಕೂಡ ಟೈಮ್ ಕೊಡೋಕ್ಕೆ, ವಯಸ್ಸಾಗಿರೋರ್ಗೂ ಕೂಡ ಬೇಗ ಅಡುಗೆ ಮಾಡ್ಕೊಡೋಕ್ಕೆ ತುಂಬ ಅನುಕೂಲವಾಗಿದೆ. ಮತ್ತು ಫಸ್ಟ್ಗಿಂತಲೇ ಇವಾಗ 300 ರೂಪೀಸ್ ಸಬ್ಸಿಡಿ ಇರೋದ್ರಿಂದ ಇನ್ನೂ ಅನುಕೂಲ ಆಗಿದೆ. ಗ್ಯಾಸ್ ತಗೊಳ್ಳೋಕ್ಕೂ ತುಂಬ ಹೆಲ್ಪ್ ಆಗಿದೆ. ಮೋದಿ ಅವರು ಈ ಯೋಜನೆ ಬಿಟ್ಟಿರೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗಿದೆ. ಧನ್ಯವಾದಗಳು. ಮತ್ತೋರ್ವ ಫಲಾನುಭವಿ ಸರಸ್ವತಿ ಕೇಂದ್ರ ಸರ್ಕಾರದ ಯೋಜನೆಯ ಸಹಾಯಧನ ತಮ್ಮ ಖಾತೆಗೆ ನೇರವಾಗಿ ಜಮೆಯಾಗುತ್ತಿರುವುದರಿಂದ ಮಧ್ಯವರ್ತಿಗಳ ಆತಂಕ ತಪ್ಪಿದೆ ಎಂದರು. ನಮಗೆ ಅನುಕೂಲತೆ ಆಗಿದೆ. ನಮ್ಮ ಮಕ್ಕಳಿಗೆಲ್ಲ ಒಳ್ಳೆ ಇದಾಗಿದೆ. ನಮ್ಮ ಮನೆಯಲ್ಲಿ ರೋಗಗಳು ಅಂಥವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಅದಕ್ಕೆ ನಾವು ಗ್ಯಾಸನ್ನು ಉಪಯೋಗಿಸ್ಕೊತಾ ಇದ್ದೀವಿ. 300 ರೂಪಾಯಿ ಇವಾಗ ಸಬ್ಸಿಡಿ ಆಗಿದೆ. ಮೋದಿಯವರಿಗೆ ಧನ್ಯವಾದಗಳು. ಸ್ಥಳೀಯರಾದ ರಾಜು ತಾವು ಕೃಷಿ ಸಮ್ಮಾನ್ ಯೋಜನೆಯ ಫಲಾನುಭವಿಯಾಗಿದ್ದು ಇದರಿಂದ ಕೃಷಿ ಪರಿಕರಗಳನ್ನು ಖರೀದಿಸಲು ಅನುಕೂಲವಾಗಿದೆ ಎಂದು ತಿಳಿಸಿದರು. 2,000 ರೂಗಳ ಸನ್ಮಾನ ಕೃಷಿ ಸನ್ಮಾನ ಯೋಜನೆಯಲ್ಲಿ ವರ್ಷಕ್ಕೆ 6,000 ರೂಪಾಯಿಗಳನ್ನು ಪಡೆದು ಇದರ ಪ್ರಯೋಜನವನ್ನು ಪಡೆದಿರ್ತೇನೆ. ಜೈ ಜವಾನ್ ಜೈ ಕಿಸಾನ್.